ಗಾದೆಗಳ ವಿಸ್ತರಣೆ. ಗಾದೆಗಳ ಸ್ವರೂಪ. ಗಾದೆಗಳು ಹಿರಿಯರ ಅನುಭವದ ಮಾತುಗಳು. 10 ಮಾತುಗಳಲ್ಲಿ ಹೇಳುವುದನ್ನು ಒಂದು ಗಾದೆ ಮಾತಿನಲ್ಲಿ ಹೇಳುವುದು ಅದರ ಅನುಭವ ಹಾಗೂ ಜ್ಞಾನವನ್ನು ಅಭಿವ್ಯಕ್ತಿಸುತ್ತದೆ. ಕಿರಿದರಲ್ಲಿ ಪರಿತಾರ್ಥವನ್ನು ಹೇಳುತ್ತದೆ. ಗಾದೆಗಳನ್ನು ವೇದಕ್ಕೆ ಸಮ ಎನ್ನುತ್ತೇವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಗಾದೆ ಗಾದೆಗಳ ಮಹತ್ವವನ್ನೇ ಸಾರುತ್ತದೆ. ಗಾದೆಗಳು ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಅದರೊಳಗಿನ ಅರ್ಥ, ಮಹತ್ವ, ಸ್ವರೂಪ ವಿಶಾಲವಾಗಿರುತ್ತದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ. ಗಾದೆಗಳನ್ನು ಹೇಗೆ ವಿಸ್ತರಿಸುವುದು? ಮೊದಲು ಕೊಟ್ಟ ಗಾದೆಯ ಅರ್ಥ ತಿಳಿಯಿರಿ. ನಂತರ ಗಾದೆಗಳ ಸ್ವರೂಪದ ಬಗ್ಗೆ ಬರೆಯಿರಿ. 2ನೇ ಹಂತದಲ್ಲಿ ಕೊಟ್ಟ ಗಾದೆಯ ಅರ್ಥ ಬರೆದು ವಿವರಿಸಿ. 3ನೇ ಹಂತದಲ್ಲಿ ಕೊಟ್ಟಿರುವ ಗಾದೆಗನುಗುಣವಾಗಿ ಯಾವುದಾದರೊಂದು ಕಥೆಯೋ ಘಟನೆಯೋ ಇದ್ದರೆ ಅದನ್ನು ಬರೆಯಿರಿ. ಹೀಗೆ 3 ಹಂತಗಳಲ್ಲಿ ಒಂದು ಗಾದೆಯನ್ನು ವಿಸ್ತರಿಸಬೇಕು.